ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಯೂಟ್ಯೂಬ್ ಚಾನಲ್. ನಾವು ಕೇರಳದಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ವಿಡಿಯೋ ಮಾಡಿ ಎಲ್ಲನೂ ತೋರಿಸ್ತೀವಿ. ನೋಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದೆ. ಇದು ದೇವಸ್ಥಾನ ಜಾಸ್ತಿ ದೇವ್ರ ಫೋಟೋ ತೋರ್ಸೋಕ್ಕಾಗಿಲ್ಲ, ದೇವ್ರು ತೋರ್ಸೋಕ್ಕಾಗಿಲ್ಲ. ಯಾಕಂತಂದರೆ ಪೂಜೆ ಮಾಡೋ ಟೈಮಲ್ಲೆಲ್ಲ ಪೂರ್ತಿ ತೆರೆ ಮುಚ್ಚಿರ್ತಾರೆ, ಆಮೇಲೆ ತೋರಿಸೋದು. ನಾವು ಸುಮ್ಮನೆ ಕೈ ಮುಗ್ದು ಹೋಗ್ಬಿಟ್ಟು ದೇವಸ್ಥಾನ ಸುತ್ತ ಬಳಸ್ಬಿಟ್ಟು ಕೈ ಮುಗ್ದುಬಿಟ್ಟು ಬಂದು 14 ದಿನ ದೊಡ್ಡ ಹಬ್ಬ ಇರ್ತದೆ. ಚೆನ್ನಾಗಿ ಊಟ ಪಾಟ ಎಲ್ಲ ಸಿಗ್ತದೆ, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಎಲ್ಲ. ಮತ್ತು ಇದು ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ಮಾಡ್ತಾರೆ ಇಲ್ಲಿ. ನಮ್ಮ ಮೈಸೂರವರೆಲ್ಲ ಬರ್ತಾರೆ, ಬಂದು ಮಾಡ್ತಾರೆ. ಅಲ್ಲಿ ಹೋಗಿ ತಿನ್ನೋಕ್ಕಂತ ಹೋದೋ, ಏನು ಒಂದು ಪ್ಲೇಟು 80, 90, 100 ರೂಪಾಯಿ. ನಮ್ಮೂರಲ್ಲೆಲ್ಲ 20, 30 ರೂಪಾಯಿ ಸಿಕ್ಕುತ್ತೆ. ಇಲ್ಲಿ 90 ರೂಪಾಯಿ, 100 ರೂಪಾಯಿ ಮಾರ್ತಾರೆ. ಎಲ್ಲ ರೈಟು ಸಕ್ಕತ್ ರೈಟ್ ಏರಿಸ್ತಾರೆ. ಹೆಜ್ಜೆ ಮಿಷಿನು ಅಷ್ಟೇ, ಎಲ್ಲ ಅಷ್ಟೇ ಸಕ್ಕತ್ ರೈಟ್ ಇರುತ್ತೆ. ಅದರಲ್ಲಿ ಒಂದು ಪ್ಲೇಟ್ ಅಂತ ತಗೊಂಡು ತಿಂದೋ. ಹೊಟ್ಟೆ ಒಂದು 100 ರೂಪಾಯಿ ಅಲ್ವಾ ಒಂದು ಪ್ಲೇಟು, ಹೊಟ್ಟೆ ಉರಿಯುತ್ತೆ. ಅಂತೂ ಒಂದು ಪ್ಲೇಟ್ ತಗೋ ತಿಂದೋ. ಸಕ್ಕತ್ತಾಗಿ ಏನೇನೋ ಮಾಡ್ತಾರೆ, ಸಕ್ಕತ್ ರೈಟು. ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾರೆ, ಪಾನಿಪುರಿ ಮಾಡ್ತಾರೆ, ಗೋಬಿ ಮಂಚೂರಿ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಸಕ್ಕತ್ ರೈಟ್ ಅಂದ್ರೆ ರೈಟು. ದೊಡ್ಡ ಹಬ್ಬ 14 ದಿನ ಅಂದರೆ ಭಯಂಕರ ದೊಡ್ಡ ಹಬ್ಬ ಆಯ್ತದೆ. ಅಂದರೆ ಹೋಗೋಕ್ಕೆ ಬರೋಕ್ಕೆ ಆಗಬೇಕು ಅಷ್ಟೇ. ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಜನ ಅಲ್ಲಿಗೆ. ಇವೆಲ್ಲ ಏನೇನೋ ಇಟ್ಟಿರ್ತಾರೆ ಸಾಮಾನುಗಳು, ಈ ಬಳೆ ಓಲೆ. ನಮ್ಮ ಊರವರು ಜಾಸ್ತಿ ಬರೋದು ಇಲ್ಲಿಗೆ, ಏನೇನೋ ತಂದು ಮಾರ್ತಾರೆ. ಅಲ್ಲಿ ನಮ್ಮೂರಲ್ಲಿ ಗ್ಯಾರಂಟಿ ಕಾಲು ಚೈನ್ ಇರ್ತದಲ್ಲ ಸ್ಟೀಲ್ದು, ಅದು 45 ರೂಪಾಯಿ ಸಿಕ್ಕಿದ್ರೆ ಇಲ್ಲಿ 200, 250 ರೂಪಾಯಿಗೆ ಕೊಡ್ತಾರೆ. ನಾನು ಅಲ್ಲಿ ನಮ್ಮೂರಲ್ಲಿ ಬಂದು ತಗೊಬತ್ತೀವಿ. ಇಲ್ಲಿ ಹೇಳೋದು ಇಷ್ಟು ರೈಟ್ ಇವರು. ಇದು ಮತ್ತು ಮುಸ್ಕಿನ ಜೋಳ ಒಂದು ಎಷ್ಟು ಅಂತಂದರೆ ಒಂದು ಎಷ್ಟು ಅಂತಂದರೆ 50 ರೂಪಾಯಿ ಒಂದು ಪೀಸು. ನಮ್ಮೂರಲ್ಲಿ 20, 30 ರೂಪಾಯಿಗೆಲ್ಲ 10 ರೂಪಾಯಿ 20 ರೂಪಾಯಿಗೆಲ್ಲ ಸಿಕ್ಕುತ್ತೆ. ಇಲ್ಲಿ ನೋಡ್ರೆ 50, 60 ರೂಪಾಯಿ. ಚೆನ್ನಾಗಿ ಬಿಸಿ ಇರ್ತದೆ. ಅಂದರೆ ಬಲ್ತಿರೋಕ್ಕೆಲ್ಲ ಎಲ್ಲ ಹಾಲು ಜೋಳ ಕಾಣಂಗಿರ್ತದೆ. ಅದನ್ನು ಬೇಯಿಸ್ಬಿಟ್ಟು ಖಾರ ಉಪ್ಪು ಹುಳಿಯಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ. ಇದು ಇನ್ನೇನು ಏನೇನೋ ಸಾಮಾನುಗಳು ಒಳಕ್ಕೆ. ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಟೋಕನ್ ತಗೊಂಡು ಇಂಟ್ರಿಯಾಗಿನ ಒಳಗೆ ಹೋಗ್ಬೇಕು. ಎಲ್ಲ ಪ್ರತಿಯೊಂದು ನೋಡ್ಕೋಬೇಕಂದ್ರೆ ಇದು ಎ ಸಿ ತಗೊಳ್ಳಿ. ಮತ್ತು 2000 ರೂಪಾಯಿ. 2000 ರೂಪಾಯಿ ಈಗ 500 ರೂಪಾಯಿ ಕಟ್ಟಿದ್ರೆ ಆಮೇಲೆ 2000 ರೂಪಾಯಿ, 1,500 ರೂಪಾಯಿ ಆಮೇಲೆ ಕೊಡ್ಬೋದು. ಮನೆಗೆ ತಂದು ಡೆಲಿವರಿ ಮಾಡಿಕೊಡ್ತೀವಿ ಹಂಗೆ ಹಿಂಗೆ ಅಂದರು. ತಗೋದಿಲ್ಲ. ಸುಮ್ಮನೆ ನೋಡ್ಕೊಂಡು ಪ್ರತಿಯೊಂದು ಎಲ್ಲ ನೋಡಿ. ಸುಮಾರು ಅರ್ಧಕ್ಕರ್ಧ ಜನ ನಮ್ಮೂರು ಜನನೇ, ಮೈಸೂರು ಜನನೇ ಅರ್ಧಕ್ಕರ್ಧ ಜನ ಇರ್ತಾರೆ. ಮತ್ತು ಈ ತಲೆ ಎಣ್ಣೆ ಮಾರೋರು, ಪ್ರತಿಯೊಂದು ಸಾಮಾನವರು ಅವರೇ ಇವರೇ ಸಕ್ಕತ್ತಾಗಿರ್ತಾರೆ ಇಲ್ಲಿ. ಎಲ್ಲದಕ್ಕೂ ಟೋಕನ್ ಒಂದು ಸಲ ಟೋಕನ್ ತಗೊಂಡ್ರೆ ಎಲ್ಲನೂ ನೋಡ್ಕೊ ಹೋಗ್ಬೋದು. ನನಗೆ ಜಾಸ್ತಿ ನಂಗೆ ಜಾಸ್ತಿ ನಡೆಯೋಕ್ಕಾಗಿಲ್ಲ. ಅಂತೂ ನಡೀತಾ ಇನ್ನು ನಿಲ್ಲಿದ್ದದಪ್ಪ ಲಾಸ್ಟ್ ಜಾಗ ಅನ್ನಂಗೆ ಆಗೋಯ್ತು. ಸಕ್ಕತ್ ನೋಡ್ಬಿಟ್ಲು. ಅಷ್ಟು ಅಲ್ಲೇ ಒಂದು ಚೇರ್ ಸಿಕ್ಕರೆ ಸಾಕು ಅಂತ ಒಂದು ಚೇರ್ ಇಸ್ಕೊಂಡು ಅಲ್ಲೇ ಒಂದು ಜಾಗದಲ್ಲಿ ಕೂತ್ಕೊಂಡು ಪುನಃ ಸ್ವಲ್ಪ ಟೈಮ್ ಬಿಟ್ಟು ಇನ್ನೊಂದು ಜಾಗಕ್ಕೆ ಇದ್ದದ. ಪುನಃ ಏನೇನೋ ಮೊಬೈಲ್ಗೆ ಸ್ಕ್ರೀನು ಹೊಡೆದಾಗಿರೋದಕ್ಕೆಲ್ಲ ಹಾಕೋದು, ಇಯರ್ಫೋನು, ವಾಚು, ಏನೇನೋ ಎಲ್ಲ ಥರ ಇರ್ತವೆ. ಪ್ರತಿಯೊಂದು ಮನೆ ಸಾಮಾನುಗಳು ಎಲ್ಲ ಥರ ಇರ್ತವೆ. ಇನ್ನೂ ಆ ಕಡೆಗೆ ಹೋಗ್ಬೇಕಿತ್ತು, ನಂಗೆ ಹೋಗೋಕ್ಕಾಗಿಲ್ಲ. ಇನ್ನು ಪುನಃ 2 ದಿವಸದಲ್ಲ ಮುಗೀತದೆ. ಪುನಃ ಒಂದು ಸತಿ ಹೋಗಿದ್ದು ಬರೋದ್ಬಿಟ್ಟು ಬಂದ್ಬಿಟ್ಟೆ. ಯಾಕಂದರೆ ಜಾಸ್ತಿ ನಿಂತ್ಕೊಳ್ಳೋಕ್ಕಾಗಿಲ್ಲ ನನಗೆ ನಡಿಗೆ ಬೆಲ್ಟೆಲ್ಲ ಹಾಕೊಂಡು ತಿರುಗಾಡಬೇಕು. ಜಾಸ್ತಿ ತಿರುಗಾಡೋಕ್ಕೂ ಆಗಲ್ಲ. ಲಾಸ್ಟ್ಗೆ ಬೆಲ್ಟ್ ಹಾಕಿದ್ದಲ್ವಲ್ಲ, ಸಕ್ಕತ್ತು ನೋವು ಬಂದ್ಬಿಟ್ಟು ಅಲ್ಲೇ ಕುತ್ಕೊಬಿಟ್ಟು ಏನಕ್ಕೂ ಆಗಿಲ್ಲ ನನಗೆ. ಎಷ್ಟೊತ್ತು ಒಳಗೆ ತಲುಪ್ತಾನಪ್ಪ ಹೊರಗಡೆಗೆ ಹೋಗ್ಬಿಟ್ಟೆ ಅನ್ನಂಗೆ ಆಗೋಯ್ತು. ಆದರೆ ಆನೆಲ್ಲ ಇಷ್ಟೊಂದು ಸಾಮಾನು ನೋಡ್ತಿದ್ರಲ್ಲಿ ಯಾವ್ದು ತಗೊಂಡು ಯಾವ್ದು ಬಿಡ್ಬೇಕಂತಲೇ ಅನ್ಸಲ್ಲ. ಪ್ರತಿಯೊಂದು ಸಾಮಾನು ಇರ್ತದೆ. ಎಲ್ಲ ಥರ ವಾಲೆಗಳು, ಚೈನ್ಗಳು, ಮಕ್ಕಳ ಪುಸ್ತಕಗಳು, ವಾಚು, ಪ್ರತಿಯೊಂದು ಮನೆ ಸಾಮಾನು ಎಲ್ಲ ಥರ ಇರ್ತವೆ. ನಮಗೆ ಸ್ಪೂನು, ಸೌಟು, ಪ್ರತಿಯೊಂದು ಮರದ್ದು, ಆಮೇಲೆ ಮಣ್ಣಿನ ಮಡಿಕೆಗಳು, ಪ್ರತಿಯೊಂದು ಇಡ್ತಾರೆ ಇಲ್ಲಿ. ಯಾವ್ದು ನೋಡಿ ಯಾವ್ದು ತಗೋಬೇಕಂದ್ರೆ ಕಾಸು ಹೆಚ್ಚಾಗಿ ತಗೋಬೇಕು. ಈ ಕಾಲು ಚೈನ್ಗೆಲ್ಲ ನಮ್ಮೂರಲ್ಲಿ 40-50 ರೂಪಾಯಿಗೆ ಈ ಕಾಲು ಚೈನು, ಸ್ಟೀಲ್ ಕಾಲು ಚೈನು. ನಮ್ಮ ಮಾಮೂಲಿ ಮನೆಯಲ್ಲಿ ಹಾಕತ್ತೀವಲ್ಲ ಅದು. ಇಲ್ಲಿ ನಮ್ಮೂರು ಜನನೇ ತಂದು ಮಾರೋದು ಎಷ್ಟು ಕೇಳಿ ಅಂದರೆ 250 ರೂಪಾಯಿಗೆ ಮಾರ್ತಾರೆ. ಈ ಪಕ್ಷಿ ಗೂಡುಗಳು ಪ್ರತಿಯೊಂದು ಎಲ್ಲ ಎಷ್ಟು ಜನ ನಮ್ಮೂರವ್ರು ಬರ್ತಾರೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಜನ ಬರ್ತಾರೆ. ಇವೆಲ್ಲ ಗಿಡಗಳು, ಪ್ಲಾಸ್ಟಿಕ್ದವೆಲ್ಲ ಇವೆಲ್ಲ ತಗೊಂಡಿಲ್ಲ, ಯಾವುದೂ ತಗೊಂಡಿಲ್ಲ. ನೋಡ್ಕೊಂಡಿದ್ದಷ್ಟೇ. ಮಗ ಆಟನೂ ಸುಧಾ ಆಡೋಕ್ಕಾಗಿಲ್ಲ. ಸುಮ್ಮನೆ ನೋಡ್ಕೊಂಡು ಜಾಸ್ತಿ ತಿರುಗಾಡೋಕ್ಕೂ ನನಗೆ ಆಟಾಡೋ ಜಾಗ ಇನ್ನೂ ಆ ಕಡೆಗಿತ್ತು. ಇದು ಬರೀ ಸಾಮಾನು ಇಟ್ಟಿರ್ತಾರಲ್ಲ ಅದೇ ಅದು ಇದು. ಮತ್ತು ಇನ್ನೂ ಮನೆ ಸಾಮಾನು ಆ ಕಡೆಗೆ ಇನ್ನೂ ಸಕ್ಕತ್ತಾಗವೆ. ಅಲ್ಲಿ ನಡೆದು ಆಗ್ಬೇಕಂದ್ರೆ ನನ್ನ ಕೈಲಿ ಆಗೋದಿಲ್ಲ. ಅವೆಲ್ಲ ನನ್ನ ಕೈಲಿ ಆನಿಲ್ಲ. ಸಕ್ಕತ್ತು ನೋವು ಶುರುವಾಗೋಯ್ತು. ಅದಕ್ಕೆ ನೆಕ್ಸ್ಟ್ ಪುನಃ ಒಂದು ಸಲ ಇದು ಹೋಗೋಷ್ಟರಲ್ಲಿ ಪುನಃ ಒಂದು ಸಲ ಬಂದ್ಬಿಟ್ಟದೆ. ಮನೆಗೆ ಬಂದು ಇವೆಲ್ಲ ಏನೇನೋ ಸಾಮಾನು. ಏನು ಸಾಮಾನು ಅಂತಂದರೆ ಕಾಸಿರೋದಾದ್ರೆ ಮಾತ್ರ ಚೆನ್ನಾಗಿ ಬರ್ಬೋದು. ಕಬ್ಬಿಣದ ಬಾಂಡ್ಲಿ, ಕಬ್ಬಿಣದ್ದು ದೋಸೆ ತವ, ಏನೇನೋ ಈ ಪಡ್ಡು ಗಿಡ್ಡು ಮಾಡ್ತಾರೆ ಎಲ್ಲ ಕಬ್ಬಿಣದವೆ. ಪ್ರತಿಯೊಂದು ಕಬ್ಬಿಣದವೆ. ಆ ಜಾಗ ಇದು. ಎಲ್ಲ ಒಂದೊಂದು ಜಾಗ ಇರ್ತದೆ. ಸ್ಟೀಲ್ದು, ಕಬ್ಬಿಣ ಬೇರೆ, ಅಲ್ಯೂಮಿನಿಯಂ ಪಾತ್ರೆ ಬೇರೆ, ಎಲ್ಲ ಥರ ಬೇರೆ ಬೇರೆ ಇರ್ತವೆ. ಕಾಸು ತಗೋರು ಮಾತ್ರ ಬರ್ಬೋದು. ಎಲ್ಲ ತಗೊಳ್ಳೋರೇ ಇದ್ದರು. ನಾವು ಮಾತ್ರ ಸುಮ್ಮನೆ ಬಂದು ಏನೂ ತರಲಿಲ್ಲ.
ನೆಕ್ಸ್ಟ್ ಹೋದಾಗೆಲ್ಲ ತೋರಿಸ್ತೀನಿ. ಇದು ಅಕ್ಕಿ ಪಿಕ್ಕಿ ಅವರು ನಮ್ಮೂರ ಕಡೆಯಿಂದ ಇರ್ತಾರಲ್ಲ ಆದಿವಾಸಿ, ಅವರು ಇದು ಎಣ್ಣೆಲ್ಲ ಮಾರ್ತಾ ಕೂತ್ಕೊಂಡಿರ್ತದೆ. ನಾನು ತಗೊಂಡಿಲ್ಲ, ತಗೊಂಡು 1000 ರೂಪಾಯಿ ಅಂತಿದ್ರೆ ಅಷ್ಟು ಅದೆಲ್ಲ ಕೇಳ್ಬಿಟ್ಟು ಹೆಜ್ಜೆ ಮಿಷಿನೆಲ್ಲ ಸಕ್ಕತ್ತಾಗವೆ. ನೆಕ್ಸ್ಟ್ ಹೋದಾಗ ನಾನು ವೀಡಿಯೋ ಮಾಡ್ತೀವಿ. ಇದು ಎಲ್ಲ ಹೂವಿನ ಗಿಡಗಳು 20-30 ರೂಪಾಯಿಗೆಲ್ಲ. ಎಂತೆಂಥ ಹೂವಿನ ಗಿಡ ಅಂದರೆ ಸಾಮಂತಿಗೆ ಗಿಡ, ಹಸಿರು ಕಲರ್ ಹೂ ಗಿಡ ಇದೇ ಫಸ್ಟ್ ನಾನು ನೋಡೋದು. ಎಲ್ಲ ಥರ ಗಿಡಗಳು ಅವೆ. ಎಲ್ಲ ನೋಡ್ಕೊಬಂದು ಅಷ್ಟೇ, ಯಾವುದು ತಗೊಂಡಿಲ್ಲ, ನೋಡ್ಕೊಬಂದಿರೋದು ಅಷ್ಟೇ. ಇವೆಲ್ಲ ಎಂತೆಂಥ ಅರ್ಶಿನ ಕಲರು, ಅದು ಎಲ್ಲ ಕಲರು ನೋಡೀನಿ. ಹಸಿರು ಕಲರ್ ಇದೇ ಫಸ್ಟ್ ನೋಡಿರೋದು. ಎಲ್ಲ ಥರ ಗಿಡಗಳು, ಅದು ಎಷ್ಟೆಷ್ಟು ಚೆನ್ನಾಗಿ ಮರಗಳ ಥರ ಎಷ್ಟು ಚೆನ್ನಾಗವ ಅಂತಂದರೆ ಅಷ್ಟು ಚೆನ್ನಾಗಿರೋ ಹೂವಿನ ಗಿಡಗಳು ನೋಡೋಕ್ಕಾಗಲ್ಲ. ಎಲ್ಲರೂ ಬಂದು ತಗೋತವ್ರೆ. ಜನ ಬಂದು ತಗೊಂಡಿಲ್ಲ. ಅಲ್ಲೇ ಊಟ ಸಿಕ್ಕುತ್ತೆ ಪಕ್ಕದಲ್ಲೇ, ದೇವಸ್ಥಾನದಲ್ಲೇ ಸಿಕ್ಕುತ್ತೆ ಊಟ. ಅಂದರೆ 7 ಗಂಟೆ ಒಳಗಡೆ 7 ಒಳಗಡೆ. ಪುನಃ ಒಂದು ಸಲ ಹೋದಾಗ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಶೇರ್ ಮಾಡಿ.